Hello everyone, welcome to ಸನ್ಮಾರ್ಗ ಕ್ಲಾಸಸ್. 7ನೇ ಪ್ರಶ್ನೆ ಶ್ರಮ ಮತ್ತು ಉದ್ಯೋಗ ಅನ್ನುವಂತಹ ಚಾಪ್ಟರ್ ಇಂದ ಗ್ರಾಮೀಣ ಭಾಗದಲ್ಲಿ ಕಂಡುಬರುವ ಪ್ರಮುಖ ನಿರುದ್ಯೋಗದ ವಿಧ ಯಾವುದು? ಓಕೆ, ನಿರುದ್ಯೋಗ ಅಂತಂದ್ರೆ ಕೆಲಸ ಇಲ್ಲದೆ ಇರುವಂತದ್ದು, ಕೆಲಸ ಮಾಡುವ ಮನಸ್ಥಿತಿ ಇದ್ದರೂ ಕೂಡ ಕೆಲಸ ದೊರೆಯದೇ ಇರುವಂತಹ ಪರಿಸ್ಥಿತಿ. ಗ್ರಾಮೀಣ ಭಾಗದಲ್ಲಿ ಯಾವ ನಿರುದ್ಯೋಗ ಕಂಡು ಬರುತ್ತದೆ? ನಿರುದ್ಯೋಗದಲ್ಲೂ ಕೂಡ ಅನೇಕ ವಿಭಾಗಗಳಿವೆ ಮಕ್ಕಳೇ. ಓಕೆನಾ? ಸೊ ಗ್ರಾಮೀಣ ನಿರುದ್ಯೋಗ ಬೇರೆ, ನಗರ ನಿರುದ್ಯೋಗ ಬೇರೆ. ಓಕೆ, ಸೊ ನಿರುದ್ಯೋಗದಲ್ಲಿ ಮರೆಮಾಚಿದ ನಿರುದ್ಯೋಗ, ಋತುಮಾನದ ನಿರುದ್ಯೋಗ, ಅದೇ ರೀತಿ ಕೈಗಾರಿಕಾ ನಿರುದ್ಯೋಗ, ವಿದ್ಯಾವಂತ ನಿರುದ್ಯೋಗ ಎಂಬ ವಿಭಾಗಗಳು ಇವೆ, ಬಗೆಗಳು ಇವೆ. ಓಕೆನಾ? ಸೊ ಹಾಗಾದರೆ ಗ್ರಾಮೀಣ ಭಾಗದಲ್ಲಿ ಕಂಡುಬರುವ ಪ್ರಮುಖ ನಿರುದ್ಯೋಗ ಯಾವುದು? ಆಪ್ಷನ್ ಎ ಕೈಗಾರಿಕಾ ನಿರುದ್ಯೋಗ. ಕೈಗಾರಿಕಾ ನಿರುದ್ಯೋಗ ಅಂತಂದ್ರೆ ಏನು ಮಕ್ಕಳೇ? ಕೈಗಾರಿಕಾ ವಲಯದಲ್ಲಿ ಆದಂತಹ ಬದಲಾವಣೆಯಿಂದ ಉಂಟಾಗುವ ನಿರುದ್ಯೋಗ. ಋತುಮಾನದ ನಿರುದ್ಯೋಗ ಅಂತಂದ್ರೆ ಕೆಲವೊಂದು ಕಾಲಾವಧಿಯಲ್ಲಿ ಇರುವಂತಹ ನಿರುದ್ಯೋಗ. ಓಕೆನಾ? ಸೊ ನೆಕ್ಸ್ಟ್ ಶೈಕ್ಷಣಿಕ ನಿರುದ್ಯೋಗ ಅಂತಂದ್ರೆ ವಿದ್ಯಾವಂತರು ಕೆಲಸ ಮಾಡುವ ಇಚ್ಛೆ ಇದ್ದರೂ ಕೂಡ ಉದ್ಯೋಗ ಪಡೆಯಲಾಗದ ಪರಿಸ್ಥಿತಿ. ಸೇವಾ ವಲಯದ ನಿರುದ್ಯೋಗ ಅಂತಂದ್ರೆ ಸೇವಾ ವಲಯದಲ್ಲಿ ಕಂಡುಬರುವಂತಹ ನಿರುದ್ಯೋಗ, ಕೈಗಾರಿಕೆ ಅಥವಾ ಸೇವಾ ವಲಯದಲ್ಲಿ ಕಂಡುಬರುವ ನಿರುದ್ಯೋಗ. ಹಾಗಾದ್ರೆ ಗ್ರಾಮೀಣ ಭಾಗದಲ್ಲಿ ಕಂಡುಬರುವ ನಿರುದ್ಯೋಗ ಯಾವುದು? ಋತುಮಾನದ ನಿರುದ್ಯೋಗ. ಯಾಕೆ ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಜನರು ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ ಅಲ್ವಾ? ಸೊ ಕೃಷಿ ಅನ್ನುವಂಥದ್ದು ಒಂದು ಋತುಮಾನದ ಚಟುವಟಿಕೆ ಅಲ್ವಾ ಮಕ್ಕಳೇ? ಸೊ ಕೆಲವೊಂದು ಕಾಲಾವಧಿಯಲ್ಲಿ ಮಾತ್ರ ನಡೆಯುವಂತಹ ಚಟುವಟಿಕೆ. ಇದು ಋತು ಸಂಬಂಧಿಯಾಗಿದೆ. ಮಳೆಗಾಲದಲ್ಲಿ ಕೃಷಿಯ ಚಟುವಟಿಕೆ ಇರುವುದಿಲ್ಲ ಅಲ್ವಾ? ಈ ರೀತಿಯಾಗಿ ಹಾಗಾಗಿ ಅಲ್ಲಿ ಹೆಚ್ಚಿನ ಜನರು ಕೃಷಿಯ ಮೇಲೆ ಅವಲಂಬಿತವಾದ್ದರಿಂದ ಕೃಷಿಯು ಋತು ಸಂಬಂಧಿಯಾಗಿದ್ದರಿಂದ ಋತುಮಾನದ ನಿರುದ್ಯೋಗ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರುವಂಥದ್ದು. ಓಕೆ, ಥ್ಯಾಂಕ್ ಯು.